सर्वार्थ साधिके शरण्ये त्र्यंबके गौरी नारायणी नमोस्तुते सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते ಹೊಟ್ಟೆ ತುಂಬ ಸಕ್ಕರೆ ತಿಳ್ಕೊಂಡು ಒಳಗೆ ಬಂದವಳೆ ಅಂದ್ರೆ ಇದು ಸುಬಸಕ್ನೇನೆಯ. गौरी नारायणी नमोस्तुते. ಬನ್ನಿ ಕೂತ್ಕೊಳ್ಳಿ. ರುದ್ರ, ಯಾರ್ಲ ಹೆಣ್ಮಗ? ಅದು ನಮ್ಮ ತಮ್ಮಯ್ಯ ಅಂತೀರಿ, ಸುಮ್ಕೇರಿ. ಯಾಕೆ ನಂತೋರೆ ನೋವಾಯ್ತದೆ ಅಂತ ಭಯವಾ? ನಿಮ್ಮನ್ನು ನೋಯ್ಸಕ್ಕೆ ನಂಗೂ ಮನ್ಸಿಲ್ಲ, ಆದ್ರೆ ಏನ್ ಮಾಡ್ಲಿ, ಇದನ್ನ ಚುಚ್ಚಲಿಲ್ಲ ಅಂದ್ರೆ ನಿಮ್ಗೆ ಎದೆನೋ ಜಾಸ್ತಿ ಆಯ್ತದೆ. ನನ್ನ ಮಾತು ಕೇಳಿ. ನಿಮಗೆ ಸಮಾಧಾನ ಆಯ್ತದೆ ಅಂದ್ರೆ 2 ಏಟ್ ಹಾಕ್ಬಿಡಿ. ಈ ಚುಚ್ಚು ಮಂದ್ ಮಾತ್ರ ಬೇಡ ಅನ್ಬೇಡಿ. ನಿಮ್ ಕಾಲು ಹಿಡ್ಕೋತೇನೆ. ಸುಮ್ಕಿರಿ, ಮಾತು ಕೇಳಿ. ಮಂಜು ಬವ್ವ, ಬಸಿ ಕೈ ಹಿಡ್ಕ ಬಾ. ಹಿಡ್ಕೊ. ಸುಮ್ಕಿರಿ, ಏನು ಆಗಕ್ಕಿಲ್ಲ. ನೋಡಿ, ನೀವು ಕೇಳ್ತಿರೋದನ್ನೆಲ್ಲ ಕೊಡೋಕೆ ಒಂದು 60 ರಿಂದ 70 ಲಕ್ಷ ಖರ್ಚಾಗುತ್ತೆ. ನಮ್ಗೆ ಕಷ್ಟ ಆಗುತ್ತೆ, ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನಿಮ್ಮ ಮಗಳನ್ನ ನಿಮ್ಮಲ್ಲೇ ಇಟ್ಕೊಂಡ್ಬಿಡಿ. ಅಪ್ಪ ಏನು ಮಾತಾಡ್ತಿದ್ಯಾ? ಮತ್ತಿನ್ನೇನು, ಏನು ಕೇಳಿದ್ರು ಆಗಲ್ಲ ಅಂತ ಇದ್ದಾರೆ. ಮದುವೆ ಯಾಕೆ ಮಾಡಬೇಕು? ಆಗಲ್ಲ ಅಂತ ಹೇಳ್ತಿಲ್ಲ, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಕೇಳ್ತಿದ್ದೀನಿ. ಏನ್ರಿ ಇದು? ಸರಿ ಸರಿ, ಒಂದು 200 ಗ್ರಾಮ್ ಬಂಗಾರ, 1 ಕಾರು, ಇದು ಕಮ್ಮಿ ಆಗಲ್ಲ. ಒಂದು 100 ಗ್ರಾಮ್ ಬಂಗಾರ, ಒಂದು 10 ಲಕ್ಷ ರೂಪಾಯಿ ಬೆಲೆ ಬಾಳೋ ಕಾರ್ ಕೊಟ್ರೆ ಆಗುತ್ತಾ? ಜುಜುಬಿ 10 ಲಕ್ಷದ ಕಾರ? ಆಗಿನ ಕಾಲದಲ್ಲೇ ನಮ್ಮಪ್ಪ ನನ್ನ ಗಂಡನ್ ಕೊಟ್ಟಿದ್ರು. ನಿಮ್ಮ ಕೈ ಮುಗಿತೀನಿ, ಇಷ್ಟಕ್ಕೆ ಒಪ್ಕೊಳ್ಳಿ, ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ಇದೀರ, ನಾವೇನ್ ಧರ್ಮ ಕೇಳ್ತಾ ಇದೀವ? ಕಾರ್ ಕೊಟ್ರೆ ಅವ್ರ ಮಗಳ ತಾನೆ ಕಾರಲ್ಲಿ ಕುತ್ಕೊಂಡು ಓಡಾಡೋದು, ಒಡವೆ ಕೊಟ್ರೆ ಅವ್ರ ಮಗಳ ತಾನೆ ಹಾಕೊಂಡು ಓಡಾಡೋದು. ನಾನೇ ನನ್ನ ಹೆಂಡತಿಗೆ ಮುಂದೆ ಮಾಡ್ಸಿ ಹಾಕ್ಸ್ತೀನಿ. ಎಲ್ಲ ನೀನೇ ಮಾಡ್ಸಾಕೋದಾದ್ರೆ ಅವ್ರು ಯಾಕೋ ಹೆತ್ತಿರೋದು? ಇದೆಲ್ಲ ಅವರಿಗೆ ಪ್ರಾಣ ಹಿಂತಾ ಇದ್ರೆ ಮತ್ತೆ ಜೀವನದಲ್ಲಿ ಮದುವೆ ಆಗಲ್ಲ. ಯಾವುದಾದ್ರೂ ಮಠಕ್ಕೆ ಸೇರ್ಕೊಂಡ್ಬಿಡ್ತೀನಿ. ನಿಮ್ಮ ಕೈ ಸಿಗದೆ ದೇಶಾಂತರ ಹೋಗ್ಬಿಡ್ತೀನಿ. ಇವನೊಬ್ಬ. ಸರಿ, ಅದೇನು ಒಪ್ಕೊಂಡಿದ್ರೋ ಅದನ್ನೇ ಕೊಡಿ. ಎಲ್ಲಿ ನಿಮ್ಮ ಮಗಳಿಗಿನ್ನೂ ಬಸ್ ಸಿಕ್ಲಿಲ್ವಾ? ಅಥವಾ ನಮ್ಮನ್ನು ಕಾಯಿಸಿ ಸಾಕಾಗ್ಲಿಲ್ವಾ?
ಹುಟ್ಟಿಲ್ ಇದೆಲ್ಲ ಮಾಮೂಲು ಕಣವ, ನೀ ಏನು ತಲೆ ಕೆಡ್ಸ್ಕೊಬೇಡ. ರುದ್ರ ರುದ್ರ ಅಜಯ್, ಏನ್ಲ ಈ ಹೆಣ್ಮಗೆ ಯಾರಂತ ನಾನು ಕೇಳ್ತಾ ಇವನೇ, ನೀನು ನೋಡಿದ್ರೆ ಒಳ್ಳೆ ಗರ ಬಡೋದು ನಿಂತಿದೆಯಲ್ಲ. ಅದು ನಮ್ಮೂರು ಟೀಚರ್ ಅವ. ಹೌದಾ? ನಮಸ್ಕಾರ ಅಜ್ಜಿ. ಬಾ ಕೂತ್ಕಲಿ. ಪರವಾಗಿಲ್ಲ ಅಜ್ಜಿ. ರುದ್ರವ್ರೆ, ನನಗೆ ಲೇಟ್ ಆಗ್ತಿದೆ, ಅವ್ರಿಗೆ ಬೇಗ ಬರಕ್ಕೆ ಹೇಳಿ. ಯಾರು ನಿನ್ನ ಹೆಸರು? ಅಕ್ಷರ. ಯಾವ ಪದ ಕೇಳಿದ್ರೆ ನನ್ನ ಮೈ ಉರಿಯುತ್ತೋ ಅದೇ ಹೆಸರಿಟ್ಕೊಂಡವಳೆ. ಯಾಕೆ ನಿಮ್ಮ ಅಪ್ಪ ಅವನಿಗೆ ಬೇರೆ ಹೆಸರು ಸಿಕ್ಕಲಿಲ್ವಾ ನಿನಗಿಡಕ್ಕೆ? ಸರಿ ಹೇಳು ಅಕ್ಷತ, ನನ್ನಿಂದ ಏನಾಗಬೇಕು? ನನ್ನ ಹೆಸರು ಅಕ್ಷತ ಅಲ್ಲ, ಅಕ್ಷರ. ಒಂದು ಪದ ಬದಲಾದ್ರೆ ಪಿರಾಣ ಹೋಗಕ್ಕಿಲ್ಲ. ಬಿಡು ಅಕ್ಷತ, ನಾನು ಮುಟ್ಟು ಕೊಟ್ಟಿದ್ದ ತಾಳಿ ಕುತ್ತಿಗೆಗೆ ಏರದೆ ಇದ್ದಿದ್ದು ನನ್ನ ಇತಿಹಾಸದಲ್ಲೇ ಇಲ್ಲ. ಅಂಥದ್ರಾಗೆ ಅಲ್ಲಿ ಮದುವೆ ನಿಲ್ಲಿಸಿ ನನಗೆ ಅವಮಾನ ಮಾಡಿದೆ. ಈ ಸ್ಕೂಲ್ ಮನೇಲಿ ನನ್ನ ಮರವಾದೆ ತೆಗೆದೆ. ಈಗ ಯಾರು ನಿಂದಿ ತಿನ್ಬೇಕು ಅಂತ ಬಂದಿದ್ಯಾ? ನೋಡಿ, ನಮ್ಗೆ ಯಾರು ನಮ್ದೇನು ಹಾಳು ಮಾಡೋ ಉದ್ದೇಶ ಇಲ್ಲ. ಅಲ್ಲಿ ನೀವು ಮಾತಾಡಿದ್ರಿ, ಕೋಪದಲ್ಲಿ ನಾನು ಏನೋ ಮಾತಾಡ್ಬಿಟ್ಟೆ. ಅದನ್ನೇ ನೀವು ಮನಸ್ಸಲ್ಲಿ ಇಟ್ಕೊಂಡು ಹಠಕ್ಕೆ ಬಿದ್ರೆ ಮಕ್ಕಳು ಭವಿಷ್ಯ ಏನಾಗ್ಬೇಕು ಹೇಳಿ? ಇಡೀ ಊರೇ ನಿಮ್ಮನ್ನ ಅವ್ವ ಅಂತ ಪೂಜಿಸುತ್ತೆ. ನಿಮ್ಮ ಬೆಂಬಲದಿಂದ ಮಕ್ಕಳು ಓದಿ ಡಾಕ್ಟ್ರೋ ಇಂಜಿನಿಯರೋ ಆದರೆ ನಿಮಗೆ ನಿಮ್ಮ ಊರಿಗೆ ಒಳ್ಳೆ ಹೆಸರು ಅಲ್ವಾ? ಸಾಲದಕ್ಕೆ ವಿದ್ಯೆ ಎಲ್ರೂ ಹಕ್ಕು, ಅದನ್ನ ಬೇಡ ಅನ್ನಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನನ್ನ ಮೇಲಿರೋ ಕೋಪಕ್ಕೆ ಮಕ್ಕಳು ಭವಿಷ್ಯನ ಹಾಳು ಮಾಡಬೇಡಿ ಅಂತ ಕೇಳ್ಕೊಳಕ್ ಬಂದೆ. ಏನ್ಲ ರುದ್ರ, ಇವಳನ್ನ ಕರ್ಕೊಂಡು ಬಂದೋಗಿ ಸಮಯ ಕೇಳಿಸ್ತೀನಿ ಹಿಂದೆ. ಅದನ್ನ ಬಿಟ್ಟು ಎಲ್ಲ ಮಾತಾಡ್ತಾವಳೆ. ಪಾಠ ಏನಿದ್ರು ಈ ಸ್ಕೂಲ್ನಾಗ ಇಟ್ಕೊಳ್ಳೋದು ಕೇಳು, ನಾನು ತಾವಲ್ಲ. ಓ, ಈ ಸ್ಕೂಲ್ನಾಗೆ ಮಕ್ಕಳೇ ಬಂದಿರ್ತಾನೆ ಪಾಠ ಮಾಡೋದಕ್ಕೆ. ಟೀಚರಮ್ಮ, ಸುಮ್ಕೆ ಅದು ಇದು ಮಾತಾಕೆ ನೇರವಾಗಿ ಸಿಕ್ಕೆ ಬಂದ್ಬಿಡಿ. ಬಿರ್ಬಿರ್ನೇ ಸಮಯ ಕೇಳ್ಬಿಡಿ, ನೀವು ತಡ ಆಗ್ತದಲ್ಲ. ಅದು ನಾನೇನೋ ತಪ್ಪು ಮಾಡಿಬಿಟ್ಟೆ, ನನ್ನ ಕ್ಷಮಿಸ್ಬಿಡಿ. ರಾಮೇಗೌಡ, ಅಕ್ಕಯ್ಯ, ಅವಳಿಗೆ ಸಮಯ ಕೇಳಿದ್ದು ನಿನಗೇನಾದರೂ ಕೇಳಿಸ್ತಿಲ್ಲ? ಇಲ್ಲ ಅಕ್ಕಯ್ಯ, ಒಸಿ ಜೋರಾಗಿ ಹೇಳಮ್ಮಿ. ನನ್ನ ಕ್ಷಮಿಸ್ಬಿಡಿ. ರುದ್ರ, ಇವಳು ಮೈಯೂ ಬಗ್ಲಿಲ್ಲ, ಅಹಂಕಾರ ತುಂಬಿರೋ ತಲೆ ನೆಲನೂ ಮುಟ್ಲಿಲ್ಲ. ಇದ್ಯಾವ ಸೀಮೆಗೆ ಸಮೇನ್ಲ? ನಮ್ಮೂರ್ನಾಗೆ ತಪ್ಪು ಮಾಡಿದ್ರೆ ನನ್ನ ತಾವ ಹೆಂಗ್ ಸಮಯ ಕೇಳ್ತಾರೆ ಅಂತ ಇವಳಿಗೆ ತೋರಿಸ್ಕೊಡು. ಏನೂ ಗೊತ್ತಿಲ್ಲದೆ ತಪ್ಪ ಆಗ್ಬಿಟ್ಟಿವಿ. ಹೊಟ್ಟೆ ಹಾಕೊಂಡು ಶ್ರಮಿಸ್ಬೇಡವ. ನೋಡ್ದಲ್ಲ,
ಮೈಯಲ್ಲಿರೋ ಕೊಬ್ಬು ಇಳಿಯೋಂಗೆ ನಮ್ಮ ಮುಂದೆ ಮೈ ಬಗ್ಗಿಸ್ಬೇಕು. ಅದು ಸಮಯ ಕೇಳೋ ವಿಧಾನ. ಇವನು ಹೇಳ್ಕೊಟ್ಟಂಗೆ ಹೇಳು, ಆ ಸಮಯ ಒಪ್ಕೋತೀನಿ. ಯಾಕಮ್ಮಿ ಸಮಯ ಕೇಳು ಅಂದರೆ ಸುಮ್ಮನೆ ನಿಂತಿದ್ಯಾ? ಓ, ಇನ್ನೊಂದು ಕಿತ್ತ ತೋರಿಸ್ಕೊಡ್ಬೇಕಾ? ರುದ್ರ, ಇನ್ನೊಂದು ಕಿತ್ತ ತೋರಿಸ್ಲಾ? ಅದ್ರ ಅವಶ್ಯಕತೆ ಇಲ್ಲ, ನಾನು ಕ್ಷಮೆ ಕೇಳಲ್ಲ. ಏನಂದೆ? ನಾನು ಏನೂ ತಪ್ಪು ಮಾಡದೆ ಇದ್ರು ಮಕ್ಕಳು ಭವಿಷ್ಯಕ್ಕೋಸ್ಕರ ನಿಮ್ಮ ಹತ್ರ ಕ್ಷಮೆ ಕೇಳೋಣ ಅಂತ ಬಂದೆ. ಆದರೆ ನೀವು ಹೇಳ್ದಂಗೆಲ್ಲ ಮಾಡೋಕ್ಕಾಗಲ್ಲ. ಏನೋ ನನ್ನ ಕಾಲು ಮುಟ್ಬಿಟ್ರೆ ನಿನ್ನ ಕೈ ಸೌದೋಯ್ತದ? ದೊಡ್ಡವರು ಚಿಕ್ಕವರು ಅನ್ನೋ ಮರವಾದೇ ಇಲ್ಲ. ಇದೇನಾ ನಿಮ್ಮ ಅಪ್ಪ ಅವ್ವ ಕಲಿಸಿರೋ ಬುದ್ಧಿ? ನಮ್ಮ ಅಪ್ಪ ಅಮ್ಮ ನನಗೆ ಸ್ವಾಭಿಮಾನ ಕಲಿಸಿದ್ದಾರೆ, ಗುಲಾಮ್ಗಿರಿ ಅಲ್ಲ. ಈ ಊರ್ನಾಗೆ ನಮ್ಮ ಅತ್ತೆವನ್ ಕಾಲು ಹಿಡಿದೇ ಹೋದ್ರೆ ಬದುಕಕ್ಕಾಗಿಲ್ಲ. ಆ ಶಾಲೆ ನಡೆಯೋಕ್ಕೆ ನಮ್ಮ ಅತ್ತೆವ ಬಿಡಕ್ಕಿಲ್ಲ. ವಿದ್ಯೆ ಕಲ್ಸಕ್ಕೆ ಯಾರ ಪರ್ಮಿಷನು ಬೇಕಾಗಿಲ್ಲ. ವಿದ್ಯೆ ಯಾರ ಮನೆ ಸೊತ್ತು ಅಲ್ಲ. ಏಯ್, ನಾನು ಒಪ್ಪಿಗೆ ಕೊಡದೆ ಹೋದ್ರೆ ಈ ಸ್ಕೂಲ್ಗೆ ಮಕ್ಕಳಲ್ಲ ಒಂದು ಹುಳನೂ ಬರೋಕ್ಕಿಲ್ಲ. ಗೆಪ್ತಿ ಮಾಡಿಕೋ, ಈ ಸ್ಕೂಲ್ಗೆ ಬೀಗ ಬೀಳ್ತದೆ. ನಿಮ್ಮ ಮುಂದೆನೇ ಮದುವೆ ನಿಲ್ಲಿಸಿ ಮದುವೆ ಹುಡುಗಿನ ಸ್ಕೂಲಿಗೆ ಕರ್ಕೊಂಡು ಹೋದೋಳು ನಾನು. ಅದೇ ರೀತಿ ಎಲ್ಲ ಮಕ್ಕಳು ಸ್ಕೂಲಿಗೆ ಬರೋ ಹಾಗೆ ಮಾಡೋ ಕೆಪಾಸಿಟಿ ನನಗಿದೆ. ಬೇಡ ಬೇಡ ಹೇಳ್ತೀನಿ ಕೇಳು, ಬೆಂಕಿ ಜೊತೆ ಆಟ ಆಡ್ತಾ ಇದೆಯಾ? ಸುಮ್ಕೆ ಸಮಯ ಕೇಳ್ಬಿಡು, ಇಲ್ಲಾಂದ್ರೆ ಈ ಸ್ಕೂಲು ಮುಚ್ಚಾಯ್ತದೆ. ಕ್ಷಮೆ ಕೇಳೋ ಮಾತೇ ಇಲ್ಲ. ಯಾವ ಸ್ಕೂಲ್ನ ಮುಚ್ಚಿಸ್ತೀನಿ ಅಂತಿದ್ದೀರೋ ಅದೇ ಸ್ಕೂಲ್ಗೆ ಮಕ್ಳನ್ನ ಬರೋ ಹಾಗೆ ಮಾಡ್ತೀನಿ. ಆ ಸ್ಕೂಲಲ್ಲೇ ಪಾಠ ಮಾಡಿ ಮಕ್ಳನ್ನ ವಿದ್ಯಾವಂತರನ್ನ ಮಾಡ್ತೀನಿ. ಇಷ್ಟೊತ್ತಾದ್ರೂ ನನ್ನ ಮನೆಗೆ ಫೋನೇ ಮಾಡಲಿಲ್ವಲ್ಲ? ಓ, ಅಪ್ಪ 20 ಸಲ ಫೋನ್ ಮಾಡಿದ್ದಾರೆ. ಹಲೋ, ಹೇಳಿ ಅಪ್ಪ. ಏನಮ್ಮ ನೀನು ಅರ್ಧ ಗಂಟೆಲಿ ಬರ್ತೀನಿ ಅಂತ ಹೋಗಿ ಫೋನ್ ಮಾಡಿದ್ರು ಫೋನ್ ತೆಗಿತಿಲ್ವಲ್ಲ? ಸಾರಿ ಅಪ್ಪ, ಇಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತು. ಆದಷ್ಟು ಬೇಗ ಬಂದ್ಬಿಡ್ತೀನಿ. ಅಲ್ಲ ಮಗಳೇ, ಶಶಾಂಕ್ ಮತ್ತು ಅವ್ರ ತಂದೆ ತಾಯಿ ಮಧ್ಯಾಹ್ನದಿಂದ. ಅಪ್ಪ, ಲೌಡ್ ಸ್ಪೀಕರ್ ಆನ್ ಮಾಡಿ. ಸರಿಮ್ಮ, ಮಾತಾಡು. ಐ ಆಮ್ ರಿಯಲಿ ಸಾರಿ ಶಶಾಂಕ್, ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಸಮಸ್ಯೆನಾ? ಏನು ಸಮಸ್ಯೆ? ಅದನ್ನೆಲ್ಲ ಮನೆಗೆ ಬಂದು ಹೇಳ್ತೀನಿ ಶಶಾಂಕ್. ನಾನು ಆಲ್ರೆಡಿ ಆನ್ ದಿ ವೇ ಇದ್ದೀನಿ. ನಿಂಗೇನಾಗಿಲ್ಲ ತಾನೆ? ನೀನು ಆರಾಮಾಗಿದೆಯಾ? ಅವಳಿಗೇನು ಆರಾಮಾಗೇ ಇರ್ತಾಳೆ. ಕಾದು ಕಾದು ತಳ ಸಿಗಿರೋದು ನಮ್ದು. ಅಮ್ಮ, ಸಾರಿ ಆಂಟಿ, ಇನ್ನು ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ. ಅರ್ಧ ಗಂಟೆ ಅಂದ್ರೆ ನಿನ್ನ ವಾಚಲ್ಲೂ ಅರ್ಧ ಗಂಟೆ ತಾನೆ? ಅಮ್ಮ ಸ್ವಲ್ಪ ಸುಮ್ಮನಿರ್ತೀಯಾ? ನೀ ಸುಮ್ಮನಿರೋ. ಅವಳಪ್ಪ ಮಧ್ಯಾಹ್ನದಿಂದ ಅರ್ಧ ಗಂಟೆ ಅಂತ ಹೇಳ್ತಾ ನಮಗೆ ಹೀಗೆ ಕೂರಿಸಿದ್ದಾರೆ. ಅಕ್ಷರ, ನೀನೇನು ತಲೆ ಕೆಡಿಸ್ಕೋಬೇಡ. ನೀನು ಬೇಗನೆ ಬಾ, ನಾವು ಕಾಯ್ತಾ ಇರ್ತೀವಿ. ಸಲ್, ಇವನು ಈಗಲೇ ಹೀಗೆ, ಇನ್ನು ಮುಂದೆ ಇನ್ನೇನು ಕರ್ಮನೋ.
ಟೀಚರಮ್ಮ ಇನ್ನೊಂದು ಮಾತಾಡಿದ್ರೆ ಆಯ್ತು, ಮಾತಾಡಕ್ಕಿಲ್ಲ. ಗಾಡಿ ಹತ್ತಕ್ಕೆ ಹೇಳ್ರಲ್ಲ. ನಾನು ಯಾಕೆ ಹತ್ಕೋಬೇಕು? ಈಟೊತ್ನಾಗ ಯಾವ ಗಾಡಿನೂ ಸಿಗಕ್ಕಿಲ್ಲ. ಅಟ್ಟಿ ತವ ಬಿಡ್ತೀವಂತ ಹೇಳ್ರಲ್ಲ. ಈಗ ನೀವು ಮಾಡಿರೋದೇ ಸಾಕು, ನಿಮ್ ಸವಾಸನೆ ಬೇಡ. ಆಗ್ಲೇ ಏನಂದ್ರಿ? ಕಾಡ್ದಾರಿಲಿ ಹೋಗುವಾಗ ಮರ ಅಡ್ಡ ಬಂದ್ರೆ ತಲೆ ಬಾಗಿ ಹೋಗ್ಬೇಕು ಅಂದ್ರಲ್ಲ. ನಾವು ತಲೆ ಬಾಗ್ಬೇಕಾಗಿರೋದು ಉಸಿರು ಕೂಡ ಹಳ್ಳಿ ಮರಕ್ಕೆ, ಮೈ ತುಂಬ ಮುಳ್ಳೆ ತುಂಬಿಕೊಂಡಿರೋ ಜಾಲಿ ಮರಕ್ಕಲ್ಲ. ವಸಿ ನೋಡ್ಕೊಂಡು ಮಾತಾಡಕ್ಕೆ ಹೇಳ್ರಲ್ಲ. ಸತ್ಯ ಹೇಳಕ್ಕೆ ಯಾಕೆ ಭಯ? ಖಂಡಿತೆಲ್ಲ ಸತ್ಯ ಅಲ್ಲ. ಮುಳ್ಳಿದ್ದೇಟ್ಗೆ ಅದು ಜಾಲಿ ಮರನೂ ಅಲ್ಲ. ಅಲ್ಸಿ ನನ್ಗೂ ಮುಳ್ಳಿರ್ತದೆ. ಅದ್ರ ಮನ್ಸಿಗೆ ಹಿಡಿದು ನೋಡಿದವ್ರಿಗೆ ಗೊತ್ತಾಗೋದು ಅದು ಬೋಸಿ ಅಂತ. ಹೇಳ್ರಲ್ಲ. ಯಾವಾಗಲೂ ಅವ್ರ ಜೊತೆಗೆ ಇರೋರಲ್ವಾ, ಅದಕ್ಕೆ ನಿಮ್ಗೆ ಅವರೇ ಸರಿ ಅನ್ಸುತ್ತೆ. ಅಲ್ಲ, ಆ ಟೀಚರ್ ಅಮ್ಮನಿಗೆ ಈಟ್ ತಿಳಿಸಿ ಹೇಳಿದ್ರು ಆದ್ರೂ ಈಟ್ ಕೋಪ ಮಾಡ್ಕೊಳ್ತಾರಲ್ಲ. ಇನ್ನು ನನಗೆ ಎಷ್ಟು ಕೋಪ ಇರಬೇಡ. ನನ್ನ ಹೆಸರೇ ರುದ್ರ, ಹೆಸರಲ್ಲೇ ಕೋಪ ಐತೆ. ನಾನು ಬಿಟ್ಟಿವ್ನ ಮಾಡ್ತೀನಿ. ಅಲ್ಲ ಅಕ್ಕೆವ, ಇಡೀ ಊರ್ಗೂರೇ ನಿಮ್ ಪಟ್ಟಕ್ಕೆ ಧೂಪ ದೀಪ ಹಚ್ಚಿ ದೇವತೆ ಅಂತ ನಿಮ್ ಪಾದದ ಧೂಳ್ನ ಪ್ರಸಾದದ ತರ ತಲೆಗೆ ಸೋರ್ಕೋತಾರೆ. ಅಂತದ್ರಾಗೆ ಆ ಪಿತೃಪಿಲ್ಲಿ ನಿಮ್ ಕಾಲ್ನೆ ಮುಟ್ಟಕ್ಕಿಲ್ಲ ಅಂದ್ಬಿಟ್ಲ. ಅಲ್ಲ ಅತ್ತೇವಾ, ಆ ಬಿತ್ರು ನಿನ್ ಕಾಲ್ ಮುಟ್ಟದೆ ಪಾಪ ಅನ್ನೋಂಗ್ ಆಡ್ಬಿಟ್ಲಲ್ಲ. ದ್ಯಾವ್ತೆ ಕಾಲಿಡದೆ ಗುಲಾಮ್ಗಿರಿ ಹೆಂಗಾಯ್ತದೆ? ಅವಳು ಯಾರಿಗೂ ಬಗಂಗಿಲ್ಲ ಬಿಡು. ಪುಣ್ಯಕ್ಕ ಹುಡುಗಿ ನಮ್ಮ ಅಕ್ಕ ಏನೇ ಬಂದು ಕಾಲಕ್ಕೆ ಬೀಳಿ ಅಂತ ಹೇಳಿಲ್ವಲ್ಲ. ರಾಮೇಗೌಡ, ಅಕ್ಕಯ್ಯ, ಅದು ಹಿಂಗಾರ ಹಾಳಾಗೋಗ್ಲಿ. ಈ ನಮ್ಮ ರುದ್ರಂಗೆ ಏನಾಗೈತೆ ಹೇಳ್ತೀನಿ. ಅವಳು ಆಟೊಂದು ಬೈತಾ ಇದ್ರೆ ಆ ಇಡಿಂಬೇನ ಒಳ್ಳೆ ರಂಬೆ ನೋಡ್ದಂಗೆ ನೋಡ್ತಾ ನಿಂತ್ಬಿಟ್ಟ. ಅಯ್ಯ ನೀವೊಳ್ಳೆ ಕೊಡಿಯೋ ಕೈ ಹಿಡ್ಕೋಬಹುದು, ನುಡಿಯೋ ಬಾಯಿ ಹಿಡ್ಕೊಳಕ್ ಆಯ್ತದ? ಅಕ್ಕಯ್ಯ, ಈಗಲೇ ಊರ್ ಜನ ನಮ್ಮ ಬೆನ್ನಿಂದೆ ಆಡ್ಕೊಳಗಾಗೈತೆ. ನೀನೇನಾದ್ರ ತಾಟ್ ಕಿತ್ತಿಗೆ ಸಾಲೆ ತೆಗೆ ಬಿಟ್ಟೆ ನೀ ಕೆಟ್ಟೆ. ಓ ರುದ್ರ, ಅವ ಆ ಸ್ಕೂಲ್ಗೆ 25 ಐಕ್ಳನ್ನ ಕರ್ಕೊಂಡು ಬರೋಕ್ಕೆ ಅವಳಿಗೆ 1 ವಾರ ಟೈಮ್ ಕೊಟ್ಟಿವ್ನಿ. ನಿಮ್ಮವ್ವ ಸೋಲ್ಬಾರ್ದು ಅಂದರೆ ಆ ಸ್ಕೂಲ್ಗೆ ಗಟ್ಟಿ ಬೀಗ ಬೀಳಬೇಕು. ಆ ದೌಲತ್ತಿನ ಹೆಣ್ಣು ಕೆಲಸನೂ ಕಳ್ಕೊಂಡು ಊರ್ ಬಿಟ್ಟು ಹೋಗಂಗೆ ಮಾಡಬೇಕು. ಆಯ್ತದ ಆಯ್ತದ ಅಂದೆ. ಸರಿ ಕಣವ. ಟೈಮ್ ಆಗ್ತಾ ಇದೆ, ಗಾಡಿ ಬೇರೆ ಯಾವುದು ಸಿಗ್ತಿಲ್ಲ, ಮಳೆ ಬೇರೆ ಬರೋ ಥರ ಆಗಿದೆ. ಏನಪ್ಪ ಮಾಡೋದು? ಸರ್ ನಿಲ್ಸಿ, ಸರ್ ನಿಲ್ಸಿ ನಿಲ್ಸಿ. ಸರ್ ಲೇಟ್ ಆಗಿದೆ, ನನ್ನ ಉಳಿಯೋದ್ರ ಡ್ರಾಪ್ ಮಾಡ್ತೀರಾ? ಬನ್ನಿ. ಥ್ಯಾಂಕ್ ಯು ಸರ್.
ಯಾರ್ದು ಫೋನು? ಗಂಡಂದ. ಇಲ್ಲ, ನೀವು ಬೇಗ ಹೊರಡಿ, ನನಗೆ ಲೇಟ್ ಆಗ್ತಿದೆ ಪ್ಲೀಸ್. ಮದುವೆ ಆಗಿಲ್ವಾ? ಇಲ್ಲ, ಪ್ಲೀಸ್ ಬೇಗ ಹೊರಡಿ. ಮದುವೆ ವಯಸ್ಸಾಯ್ತಲ್ಲ, ಜೊತೆಗೆ ಯಾರು ಬೇಕು ಅನ್ಸಲ್ವಾ? ನಾನೇನು ಹೇಳ್ಬಾರ್ದು ಹೇಳ್ದೆ? ಉಪ್ಪು ಖಾರ ತಿನ್ನೋರು ದೇಹ, ಆಸೆಗಳಿರಲ್ವಾ? ಲಾರಿ ನಿಲ್ಲಿಸಿ. ಯಾಕೆ? ಯಾಕೋ ನಮ್ಗೆ ಮಾತು ಸರಿ ಹೋಗ್ತಿಲ್ಲ. ಸರಿ, ಮಾತಾಡೋದು ಬೇಡ, ಸೈಲೆಂಟಾಗಿ. ಲಾರಿ ಇವತ್ತು ಈ ಕಡೆ ತಿರ್ಗಿಸ್ತಿದ್ದೀರಾ, ನಮ್ಮನೆ ಇರೋದು ಆ ಕಡೆ. ಇಷ್ಟು ಬೇಗ ಮನೆಗೆ ಹೋಗಿ ಏನು ಮಾಡ್ತೀಯಾ? ಬಿಡಾಕಲ್ಲ ಹಿಡ್ದಿರೋದು.